ಹಾಯ್ ಫ್ರೆಂಡ್ಸ್, ತರಕಾರಿ ಸಾಗು ಮಾಡೋದನ್ನ ನೋಡ್ಕೊಂಬರೋಣ ಬನ್ನಿ. ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ಕಾಳುಮೆಣಸು, ಚಕ್ಕೆ, ಲವಂಗ, ಒಂದು ಚಮಚ ಧನಿಯಾ, ಅರಿಶಿನ, 3 ಮೆಣಸಿನ್ಕಾಯಿ ಹಾಕಿ ತರಿಯಾಗಿ ರುಬ್ಕೋಬೇಕು. ಆಮೇಲೆ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಳ್ಬೇಕು. ಆಲೂಗಡ್ಡೆ, ಬೀನ್ಸ್, ಕ್ಯಾರೆಟು, ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಒಂದು ಪ್ಯಾನಲ್ಲಿ ಎಣ್ಣೆ, ಈರುಳ್ಳಿ, ಕರಿಬೇವು ಹಾಕ್ಕೊಂಡು ಫ್ರೈ ಮಾಡಿ ಕಟ್ ಮಾಡಿರೋ ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಒಂದು 2 ಮಿನಿಟ್ಸು ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ. ಅದ ನಂತರ ಟೊಮ್ಯಾಟೊ, ಬೇಯಿಸಿರೋಂಥ 2 ಚಮಚ ಬಟಾಣಿನ ಹಾಕ್ಕೊಂಡು ಒಂದು 5 ನಿಮಿಷ ಬೇಯಲಿಕ್ಕೆ ಇಡಬೇಕು. ಬೆಂದ ನಂತರ ರುಬ್ಬಿಟ್ಟಿರೋ ಮಸಾಲೆ 1.5 ಕಪ್ಪು ನೀರು ಹಾಕ್ಕೊಂಡು ಮೇಲೆ 1 ಚಮಚ ಉಪ್ಪು ಹಾಕ್ಕೊಂಡು ಕುದಿಲಿಕ್ಕೆ ಬಿಡಬೇಕು. ನಿಮಗೆ ಇಷ್ಟ ಇರೋಂಥ ಯಾವ ತರಕಾರಿ ಕೂಡ ಬೇಕಾದರೂ ಸಾಗುಗೆ ಹಾಕೋಬೋದು. ಇದಂತರ ಸಾಗು ರೆಡಿಯಾಗಿದೆ. ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಪೂರಿ ತೊಗೊಳ್ಬೋದು, ಇಲ್ಲ ಪತ್ರಿ ತೊಗೊಳ್ಬೋದು, ಯಾವುದಾದ್ರು